ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ 8ನೇ ತರಗತಿಯ ಕೊನೆಯ ಒಂದು ಪದ್ಯ ದ ಆಕ್ಸ್ ಇನ್ ದ ವುಡ್. ಈ ಒಂದು ಪದ್ಯವನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳುತ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಪದ್ಯವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಸ್ನೇಹಿತರೆ, ನೀವು 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳನ್ನು ಈ ರೀತಿಯಾಗಿ ಅವುಗಳ ಪ್ರಶ್ನೆ ಉತ್ತರಗಳೊಂದಿಗೆ ಪಡೆದುಕೊಳ್ಳಬಹುದಾಗಿದೆ. ಈಗ ಅದನ್ನು ನೋಡಿಕೊಳ್ಳಿ. ಮೊದಲು ಯೂಟ್ಯೂಬ್ಗೆ ಹೋಗಿಬಿಟ್ಟು ಯೂಟ್ಯೂಬ್ನ ಸರ್ಚ್ ಇಂಜಿನ್ ಮೇಲೆ ಏನು ಮಾಡಬೇಕು, ನೀವು ಹೀಗೆ ಈ ರೀತಿಯಾಗಿ ಟೈಪ್ ಮಾಡ್ಕೋಬೇಕು. ಆಮೇಲೆ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಅಂತ ಹೇಳಿಬಿಟ್ಟು ಟೈಪ್ ಮಾಡಿಬಿಡಿ. ಹೀಗೆ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಅಂತ ಟೈಪ್ ಮಾಡಿದಾಗ ಅಲ್ಲಿ ನನ್ನ ಪ್ರೊಫೈಲ್ ಬರುತ್ತೆ. ಆ ಪ್ರೊಫೈಲ್ ಮೇಲೆ ನೀವು ಈ ರೀತಿಯಾಗಿ ಟೈಪ್ ಮಾಡಿದಾಗ ಅಥವಾ ಕ್ಲಿಕ್ ಮಾಡಿದಾಗ ಅಲ್ಲಿ ಹೋಮ್, ವಿಡಿಯೋಸ್ ಮತ್ತು ಪ್ಲೇಲಿಸ್ಟ್ ಅಂತ ಬರುತ್ತೆ. ಪ್ಲೇಲಿಸ್ಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 10ನೇ ತರಗತಿಗೆ ಸಂಬಂಧಪಟ್ಟ ಎಲ್ಲ ಪಾಠಗಳು, ಪದ್ಯಗಳು ಮತ್ತು ಪ್ರಶ್ನೆ ಉತ್ತರಗಳು ದೊರೆಯುತ್ತವೆ. ಅದೇ ರೀತಿಯಾಗಿ 9ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಾಠ, ಪದ್ಯ ಮತ್ತು ಪ್ರಶ್ನೆ ಉತ್ತರಗಳು, ಹಾಗೆ 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠ ಮತ್ತು ಪ್ರಶ್ನೆ ಉತ್ತರಗಳು ಇಲ್ಲಿ ದೊರೆಯುತ್ತವೆ ಸ್ನೇಹಿತರೆ. ಹೀಗೆ ನೀವು ಬೇಕಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ನೋಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ. ಈಗ ಪದ್ಯವನ್ನು ಮುಂದುವರಿಸೋಣ. ಪೋಯಟ್ರಿ ದ ಆಕ್ಸ್ ಇನ್ ದ ವುಡ್. ಈ ಒಂದು ಆಕ್ಸ್ ಇನ್ ದ ವುಡ್ ಅಂತಂದರೆ ಗಿಡದಲ್ಲಿ ಅಥವಾ ಮರದಲ್ಲಿ ಕೊಡಲಿ ಎಂದು ಅರ್ಥವಾಗುತ್ತದೆ ಕನ್ನಡದಲ್ಲಿ. ಈ ಒಂದು ಕವಿತೆಯ ಬಗ್ಗೆ ಅಥವಾ ಪದ್ಯದ ಬಗ್ಗೆ ಈಗ ಇದರ ಪರಿಚಯವನ್ನು ನಾವು ನೋಡ್ತಾ ಸಾಗೋಣ. ಜೊತೆಗೆ ಇಲ್ಲಿ ಅವರ ಕವಿಗಳ ಒಂದು ಪರಿಚಯವನ್ನು ಕೊಟ್ಟಿದ್ದಾರೆ. ಆ ಕವಿಗಳ ಪರಿಚಯವನ್ನು ಸಹಿತ ನೋಡ್ತಾ ಸಾಗೋಣ. ಅಬೌಟ್ ದ ಪೋಯೆಟ್ ಕ್ಲಿಫರ್ಡ್ ಹೆನ್ರಿ ಡೈಮಂಡ್. ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥವರು ಕ್ಲಿಫರ್ಡ್ ಹೆನ್ರಿ ಡೈಮಂಡ್. He was born in 1914 and he was died in 1971. ಇವರು ಹುಟ್ಟಿರ್ತಕ್ಕಂಥದ್ದು 1914ರಲ್ಲಿ ಮತ್ತು ತೀರಿಕೊಂಡಿರ್ತಕ್ಕಂಥದ್ದು 1971ರಲ್ಲಿ. ಈ ಈಸ್ ದ ಬ್ರಿಟಿಷ್ ಪೋಯೆಟ್. ಇವರು ಒಬ್ಬ ಬ್ರಿಟಿಷ್ ಕವಿಯಾಗಿದ್ದು, ಕ್ರಿಟಿಕ್ ಎಡಿಟರ್, ವಿಮರ್ಶಾತ್ಮಕ ಮತ್ತು ವಿಮರ್ಶಾ ಸಂಪಾದಕರಾಗಿದ್ದು, ಆ್ಯಂಡ್ ಜರ್ನಲಿಸ್ಟ್. ಇವರು ಒಬ್ಬ ಪತ್ರಕರ್ತರು ಆಗಿದ್ದರು. ಮೋಸ್ಟ್ಲಿ ಹಿ ರೋಟ್ ಆನ್ ಕಂಟ್ರಿ ಸೈಡ್. ಇವರು ಒಂದು ಬರವಣಿಗೆಗಳು ಅಥವಾ ಇವರ ಪದ್ಯಗಳು ಅವು ಗ್ರಾಮಾಂತರ ಪ್ರದೇಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪದ್ಯಗಳಾಗಿವೆ. ಹೀಸ್ ಪಾಪ್ಯುಲರ್ ಲಿಟರರಿ ವರ್ಕ್ಸ್. ಇವರು ಬರೆದಿರ್ತಕ್ಕಂತಹ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಸಾಹಿತ್ಯ ಕೃತಿಗಳು ಯಾವುವು ಅಂತಂದರೆ ರೈಲ್ವೆ ಗೇಮ್, ಸ್ಟ್ರೈಟ್ ಆರ್ ಕರ್ಲಿ ಆ್ಯಂಡ್ ದ ಆಕ್ಸ್ ಇನ್ ದ ವುಡ್ ಅಂತಕ್ಕಂಥವು ಇವು ಪ್ರಮುಖವಾಗಿರ್ತಕ್ಕಂತಹ ಸಾಹಿತ್ಯಿಕ ಕೃತಿಗಳಾಗಿವೆ. ಇನ್ನು ದ ಪೋಯೆಟ್ ಈಸ್ ಅಬೌಟ್ ದ ಹಾರ್ಮ್ಫುಲ್. ದ ಪೋಯೆಟ್ ಈಸ್ ಅಬೌಟ್ the harmful effects of poaching and indiscriminate cutting of trees. In this poem, the poet is going to tell us about the harmful effects of poaching and indiscriminate cutting of the trees. ಮರಗಳನ್ನು ಕಡಿಯುವುದರಿಂದಾಗಿ, ಮರಗಳನ್ನು ಕತ್ತರಿಸುವುದರಿಂದಾಗಿ ಆಗಬಹುದಾಗಿರ್ತಕ್ಕಂತಹ ಒಂದಿಷ್ಟು ಪರಿಣಾಮಗಳ ಬಗ್ಗೆ ಈ ಒಂದು ಕವಿತೆಯಲ್ಲಿ ನಮಗೆ ಅವರು ಹೇಳ್ತಾ ಸಾಗ್ತಾ ಇದ್ದಾರೆ. ಇವತ್ತು ಪ್ರಪಂಚಾದ್ಯಂತ ಏನು ಮಾಡ್ತಾ ಇದ್ದಾರೆ, ಮರಗಳನ್ನು ಅಥವಾ ಗಿಡಗಳನ್ನು ಜನರು ಸ್ವಚ್ಛಂದವಾಗಿ ಸ್ವೇ ಇಚ್ಛೆಯಿಂದ ಏನು ಮಾಡ್ತಾ ಇದ್ದಾರೆ, ಅವುಗಳನ್ನು ಕಡಿದು ಹಾಕ್ತಾ ಇದ್ದಾರೆ. ಇದರಿಂದ ಆಗ್ತಕ್ಕಂಥ ಎಷ್ಟು ಪರಿಣಾಮಗಳಾಗ್ತವೆ ಅನ್ನೋದನ್ನು ಈ ಒಂದು ಕವಿತೆಯ ಮುಖಾಂತರ ನಾವು ನೋಡ್ತಾ ಸಾಗೋಣ ಸ್ನೇಹಿತರೆ. ಬನ್ನಿ. ದ ಆಕ್ಸ್ ಇನ್ ದ ವುಡ್ ಅಂದರೆ ಮರದಲ್ಲಿ ಕೊಡಲಿ ಎಂದು ಅರ್ಥವಾಗುತ್ತದೆ. ಈ ಒಂದು ಮೊದಲ ಒಂದು ಸ್ಟ್ಯಾಂಜಾದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಈಗ ಗಮನಿಸ್ತಾ ಹೋಗೋಣ. ಈ ಸ್ಟ್ಯಾಂಜಾದಲ್ಲಿ ಒಟ್ಟು 2 ವಾಕ್ಯಗಳನ್ನು ನೋಡ್ಬೋದಾಗಿದೆ. ಮೊದಲನೇ ವಾಕ್ಯ ಈ ರೀತಿಯಾಗಿ ಆರಂಭ ಆಗುತ್ತೆ. ಐ ಸ್ಟಾಪ್ ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ ಆಟ್ ದ ಟ್ರಂಕ್ ಆಫ್ ಅ ಟ್ರೀ ಗ್ರೋನ್ ಸ್ಟ್ರಾಂಗ್ ಥ್ರೂ ಮೆನಿ ಸೆಂಚುರೀಸ್. ಈ ಒಂದು ವಾಕ್ಯದಲ್ಲಿ ಕವಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಐ ಸ್ಟಾಪ್ಡ್, ನಾನು ನಿಂತುಕೊಂಡೆ, ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ ಆಟ್ ದ ಟ್ರಂಕ್. ನಾನೇಕೆ ನಿಂತುಕೊಂಡೆ ಅಂತಂದರೆ ಟು ವಾಚ್ ಅ ಮ್ಯಾನ್, ಒಬ್ಬ ಮನುಷ್ಯನನ್ನು ವೀಕ್ಷಣೆ ಮಾಡಲು ಅಥವಾ ನೋಡಲು ನಾನು ನಿಂತ್ಕೊಂಡೆ.
ಆ ಮನುಷ್ಯ ಏನು ಮಾಡ್ತಾ ಇದ್ದ ಅಂತಂದರೆ ಸ್ಟ್ರೈಕ್ ಆ್ಯಟ್ ದ ಟ್ರಂಕ್. ಆತ ಗಿಡದ ಬೊಡ್ಡೆಗೆ ಏನು ಮಾಡ್ತಾ ಇದ್ದ, ಬೊಡ್ಡೆಯನ್ನು ಕಡಿತಾ ಇದ್ದ. ಐ ಸ್ಟಾಪ್ ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ ಆ್ಯಟ್ ದ ಟ್ರಂಕ್. ನಾನು ನಿಂತುಕೊಂಡೆ, ನೋಡಲು ಅಥವಾ ವೀಕ್ಷಿಸಲು ನಿಂತುಕೊಂಡೆ. ಒಬ್ಬ ಗಿಡ ಕಡಿಯುವ ಆತ ಏನು ಮಾಡ್ತಾ ಇದ್ದ, ಒಂದು ಗಿಡದ ಬೊಡ್ಡೆಗೆ ಏನು ಮಾಡ್ತಾ ಇದ್ದ, ಬೊಡ್ಡೆಯನ್ನು ಕಡಿತಾ ಇದ್ದ. ಇಲ್ಲಿ ಟ್ರಂಕ್ ಅಂದರೆ ಬೊಡ್ಡೆ ಅಂತ ಅರ್ಥ ಆಗುತ್ತೆ. ಆಫ್ ಅ ಟ್ರೀ ಗ್ರೋನ್ ಸ್ಟ್ರಾಂಗ್ ಥ್ರೂ ಮೆನಿ ಸೆಂಚುರೀಸ್. ಏನನ್ನ ಆತ ಯಾವ ಒಂದು ಬೊಡ್ಡೆಯನ್ನು ಕಡಿತಾ ಇದ್ದ ಅಂದರೆ ಭಾಳಷ್ಟು ಶತಮಾನಗಳಿಂದ ಅದು ಬೆಳೆದು ನಿಂತಿರ್ತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ಮರವನ್ನು ಏನು ಮಾಡ್ತಾ ಇದ್ದ, ಕತ್ತರಿಸ್ತಾ ಇದ್ದ ಅಂಥೇಳಿ. ಆಫ್ ಅ ಟ್ರೀ ಅಂದರೆ ಒಂದು ಗಿಡದ ಬೊಡ್ಡೆಯನ್ನು ಆತ ಕಡಿತಾ ಇದ್ದ. ಆ ಗಿಡ ಹೇಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗ್ರೋನ್ ಸ್ಟ್ರಾಂಗ್, ಅದು ಭಾಳ ಗಟ್ಟಿಮುಟ್ಟಾಗಿ ಬಲಿಷ್ಠವಾಗಿ ಬೆಳೆದಿತ್ತು. ಥ್ರೂ ಮೆನಿ ಸೆಂಚುರೀಸ್, ಅದು ಭಾಳಷ್ಟು ಶತಮಾನಗಳಿಂದ ಬೆಳೆದಿರತಕ್ಕಂಥ ಮರವನ್ನು ಆತ ಕಡಿತಾ ಇದ್ದ. ಆತ ಕಡಿಯುವ ದೃಶ್ಯವನ್ನು ನೋಡಿಬಿಟ್ಟು ನಾವು ಅದನ್ನು ನೋಡ್ತಾ ನಿಂತುಕೊಂಡೆ. ಐ ಸ್ಟಾಪ್ ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ ಆಟ್ ದ ಟ್ರಂಕ್ ಆಫ್ ಅ ಟ್ರೀ ಗ್ರೋನ್ ಸ್ಟ್ರಾಂಗ್ ಥ್ರೂ ಮೆನಿ ಸೆಂಚುರೀಸ್. ಹೀಸ್ ಕ್ವಿಕ್ ಆ್ಯಕ್ಸ್, ಅವನ ವೇಗದ ಒಂದು ಕೊಡಲಿ. ಶಾರ್ಪ್, ಭಾಳಷ್ಟು ತೀಕ್ಷ್ಣವಾಗಿತ್ತು ಅಥವಾ ಹರಿತವಾಗಿತ್ತು. ಆ್ಯಂಡ್ ಗ್ಲಿಟ್ರಿಂಗ್, ಅದು ಸೂರ್ಯನ ಕಿರಣಗಳಿಗೆ ಅಥವಾ ಅದು ಭಾಳಷ್ಟು ಹೊಳೆಯುವಂತಹ ಒಂದು ಕೊಡಲಿಯಾಗಿತ್ತು. ಸ್ಟಕ್ ಡೀಪ್ ಆ್ಯಂಡ್ ಯೆಲ್ಲೋ ಚಿಪ್ಸ್ ವ್ಯಾನ್ ಸ್ಪಿನ್ನಿಂಗ್ ಇನ್ ದ ಏರ್. ಯಾವಾಗ ಆತ ಬಲವಾಗಿ ಆ ಗಿಡದ ಬೊಡ್ಡೆಗೆ ಹೊಡೆದಾಗ ಆ ಕೊಡಲಿ ಆ ಒಂದು ಗಿಡದ ಬೊಡ್ಡೆಯ ಒಳಗಡೆ ಭಾಳಷ್ಟು ಚೆನ್ನಾಗಿ ಏನಾಗ್ತಿತ್ತು, ಕತ್ತರಿಸ್ತಾ ಇತ್ತು. ಸ್ಟಕ್ ಡೀಪ್ ಆ್ಯಂಡ್ ಯೆಲ್ಲೋ ಚಿಪ್ಸ್, ಆತ ಜೋರಾಗಿ ಹೊಡೆದಾಗ ಏನಾಗ್ತಾ ಇತ್ತು, ಆ ಹೊಡೆದಂಥ ಸ್ಥಳದಿಂದ ಯೆಲ್ಲೋ ಚಿಪ್ಸ್ ಅಂದರೆ ಯೆಲ್ಲೋ ಬಣ್ಣದ ಅಥವಾ ಹಳದಿ ಬಣ್ಣದ ಕೆಲವೊಂದಿಷ್ಟು ಚೂರುಗಳು ಏನು ಮಾಡ್ತಾಯಿದ್ವು ಅಂದರೆ ಅಲ್ಲಿಂದ ಹೊರಗಡೆ ಬರ್ತಾಯಿದ್ವು. ಆ ಕಡ್ದಿರ್ತಕ್ಕಂಥ ಸ್ಥಳದಿಂದ ಏನು ಮಾಡ್ತಾಯಿದ್ವು, ಹೊರಗಡೆ ಬರ್ತಾಯಿದ್ವು. ಸ್ಪಿನ್ನಿಂಗ್ ಇನ್ ದ ಏರ್, ಗಾಳಿಯಲ್ಲಿ ಸುತ್ತುತ್ತಾ ಹೊರಗಡೆ ಬರ್ತಾಯಿದ್ವು ಅಂಥೇಳಿ ಇದನ್ನು ನೋಡಿರ್ತಕ್ಕಂತಹ ಕವಿ ಭಾಳಷ್ಟು ಚೆನ್ನಾಗಿ ಏನು ಮಾಡ್ತಾ ಇದ್ದಾನೆ, ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಇದು ಅರ್ಥ ಆಯ್ತಲ್ಲ. ಐ ಸ್ಟಾಪ್ ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ ಆಟ್ ದ ಟ್ರಂಕ್. ಇಲ್ಲಿ ಏನು ಮಾಡ್ತಾ ಇದ್ದಾನೆ ಕವಿ, ಒಂದು ದೃಶ್ಯವನ್ನು ನೋಡ್ತಾ ನಿಂತ್ಕೊಂಡಿದ್ದಾನೆ. ಆ ದೃಶ್ಯ ಏನು ಅಂತಂದರೆ ಒಬ್ಬ ಕಟ್ಟಿಗೆ ಕಡಿಯುವ ಆತ ಒಂದು ಮರವನ್ನು ಕಡಿತಾ ಇದ್ದಾನೆ. ಆ ಮರ ಕಡಿಯುವಾಗ ಆ ಮರ ಭಾಳಷ್ಟು ಹಳೆಯದಾಗಿರ್ತಕ್ಕಂಥದ್ದು ಮತ್ತು ಭಾಳಷ್ಟು ಬಲಿಷ್ಠವಾಗಿ ಬೆಳೆದಿರ್ತಕ್ಕಂಥ ಒಂದು ಮರವನ್ನು, ಶತಮಾನಗಳಿಂದ ಬೆಳೆದಿರ್ತಕ್ಕಂತಹ ಮರವನ್ನು ಕಡಿತಾ ಇದ್ದಾನೆ. ಆತನ ಕಡಿಯುವ ಒಂದು ಕೊಡಲಿಯ ಬಗ್ಗೆ ಇಲ್ಲಿ ವರ್ಣನೆ ಕೊಡ್ತಾ ಇದ್ದಾರೆ. ಹೀಸ್ ಕ್ವಿಕ್ ಆ್ಯಕ್ಸ್ ಶಾರ್ಪ್ ಆ್ಯಂಡ್ ಗ್ಲಿಟ್ರಿಂಗ್, ಆತನ ಒಂದು ವೇಗವಾಗಿ ಚಲಿಸುವಂತಹ ಕೊಡಲಿ ಭಾಳಷ್ಟು ಚೂಪಾಗಿತ್ತು ಮತ್ತು ಹೊಳಿತಾ ಇತ್ತು. ಸ್ಟಕ್ ಡೀಪ್, ಮತ್ತು ಆ ಬೊಡ್ಡೆಗೆ ಹೊಡೆದಾಗ ಅದು ಭಾಳಷ್ಟು ಏನು ಮಾಡ್ತಾಯಿತ್ತು, ಗಿಡದ ಬೊಡ್ಡೆಗೆ ಅದು ಅಂಟಿಕೊಳ್ತಾ ಇತ್ತು. ಮತ್ತು ಯಾವಾಗ ಜೋರಾಗಿ ಹೊಡೆದಾಗ ಅಲ್ಲಿಂದ ಯೆಲ್ಲೋ ಚಿಪ್ಸ್ ಅಂದರೆ ಹಳದಿ ಬಣ್ಣದ ಕೆಲವೊಂದಿಷ್ಟು ಚೂರುಗಳು ಅದರಿಂದ ಹೊರಗಡೆ ಬರ್ತಾಯಿದ್ವು. ಸ್ಪಿನ್ನಿಂಗ್ ಇನ್ ದ ಏರ್ ಅಂದರೆ ಈ ಒಂದು ಗಾಳಿಯಲ್ಲಿ ಸುತ್ತುತ್ತಾ ಬರ್ತಾಯಿದ್ವು ಅಂಥೇಳಿ ಈ ಒಂದು ದೃಶ್ಯವನ್ನು ಏನು ಮಾಡಿದ್ದಾರೆ ಇಲ್ಲಿ ಕವಿಗಳು ಸರಿಯಾಗಿ ಏನು ಮಾಡಿದ್ದಾರೆ, ವಾಚ್ ಮಾಡಿದ್ದಾರೆ ಅಥವಾ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಇನ್ನು ಮುಂದಿನ ಪ್ಯಾರಾಗ್ರಾಫನ್ನು ನೋಡೋಣ. ದ ಆ್ಯಕ್ಸ್ ಇನ್ ದ ವುಡ್, ಸೆಕೆಂಡ್ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಆ್ಯಂಡ್ ಐ ರಿಮೆಂಬರ್ ಹೌ ಐ ಲೈಕ್ ದ ಸೈಟ್ ಆಫ್ ಪೋಯ್ಸ್ ಆ್ಯಂಡ್ ರಿದಮ್ ಆ್ಯಸ್ ಬ್ರೈಟ್ ಆ್ಯಕ್ಸ್ ಸ್ವಂಗ್. ಇಲ್ಲಿ ಮೂರನೇ ಒಂದು ವಾಕ್ಯದಲ್ಲಿ ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ರಿಮೆಂಬರ್, ನಾನು ಅದನ್ನು ನೆನಪು ಮಾಡಿಕೊಂಡೆ. ಏನನ್ನು ನೆನಪು ಮಾಡ್ಕೊಂಡಿದ್ದಾರೆ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದ್ಗಡೆ, ಹೌ ಐ ಲೈಕ್ ದ ಸೈಟ್, ಆ ಕಟ್ಟಿಗೆ ಕಡಿಯುವಂತಹ ಒಂದು ದೃಶ್ಯವನ್ನು ನಾನು ಭಾಳಷ್ಟು ಇಷ್ಟಪಡ್ತಾ ಇದ್ದೆ. ಹೌ ಐ ಲೈಕ್ ದ ಸೈಟ್, ಅದು ಭಾಳಷ್ಟು ಇಷ್ಟ ಆಗ್ತಕ್ಕಂಥ ಒಂದು ದೃಶ್ಯ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆ ಪೋಯ್ಸ್ ಆ್ಯಂಡ್ ರಿದಮ್, ಆ ಕಟ್ಟಿಗೆ ಕಡಿಯುವ ಆತ ಆ ಕೊಡಲಿಯನ್ನು ಯಾವ ರೀತಿಯಾಗಿ ಬೀಸ್ತಾ ಇದ್ದ ಹೊಡೆಯೋದಕ್ಕಾಗಿ, ಮತ್ತು ಆ ಹೊಡೆಯುವಾಗ ಬರ್ತಕ್ಕಂಥ ಏನು ನಾದವಿದೆ, ರಿದಮ್ ಇದೆ, ರಿದಮ್ ಭಾಳಷ್ಟು ಇಷ್ಟ ಆಗ್ತಾಯಿತ್ತು ನನಗೆ. ಆ್ಯಸ್ ದ ಬ್ರೈಟ್ ಆ್ಯಕ್ಸ್ ಸ್ವಂಗ್, ಮತ್ತು ಆ ಒಂದು ಬ್ರೈಟ್ ಆಗಿರ್ತಕ್ಕಂಥ ಪ್ರಕಾಶಮಾನವಾಗಿರ್ತಕ್ಕಂತಹ ಒಂದು ಕೊಡಲಿ ಏನು ಮಾಡ್ತಾಯಿತ್ತು, ಅದು ಆತ ಹೊಡಿತಿರ್ಬೇಕಾದ್ರೆ
ಮೊದಲಕ್ಕೆ ಅದನ್ನು ಹಿಂದಕ್ಕೆ ತಗೋತಾ ಇದ್ದ, ಮತ್ತೆ ಗಿಡದ ಬುಡಿಗೆ ಹೊಡಿತಾ ಇದ್ದ. ಅದು ಸ್ವಂಗ್ ಆಗ್ತಾ ಇತ್ತು. ಸ್ವಿಂಗ್ ಅಂದರೆ ಅದರ ಪಾಸ್ಟ್ ಟೆನ್ಸ್ ಸ್ವಂಗ್ ಆಗುತ್ತೆ. ಅದು ಆ ರೀತಿಯಾಗಿ ಮೂಮೆಂಟ್ ಆಗ್ತಾ ಇತ್ತು, ಒಂಥರದ ಮೂಮೆಂಟ್ ಆಗ್ತಾ ಇತ್ತು. ಹೊಡಿಬೇಕಾದ್ರೆ, ಜೋರಾಗಿ ಹೊಡಿತಿರ್ಬೇಕಾದ್ರೆ ಏನು ಮಾಡ್ತಾ ಇದ್ದ, ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದ, ಮತ್ತು ಗಿಡದ ಬೊಡ್ಡಿಗೆ ಹೊಡಿತಾ ಇದ್ದ. ಅದನ್ನೇ ನಾವಿಲ್ಲಿ ಸ್ವಂಗ್ ಅಂತ ಕರೆದಿದ್ದೇವೆ. ಅ ಮ್ಯಾನ್ ಹೂ ಪೆಲ್ಸ್ ಅ ಟ್ರೀ, ಆ ಮನುಷ್ಯ ಯಾರು ಆಗ ಮರವನ್ನು ಕತ್ತರಿಸಿ ಬಿಡಿಸ್ತಾ ಇದ್ದ. ಮೇಕ್ಸ್ ಪೀಪಲ್ ವಾಚ್, ಆತ ಜನರು ನೋಡುವಂತೆ ಮಾಡ್ತಾ ಇದ್ದ, ಜನರು ಅದನ್ನು ವಾಚ್ ಮಾಡುವಂತೆ, ವೀಕ್ಷಣೆ ಮಾಡುವಂತೆ ಮಾಡ್ತಾ ಇದ್ದ. ಫಾರ್ ಗ್ಲೋರಿ ಸೀಮ್ಸ್ ಟು ಕ್ರೌಡ್ ಅಪಾನ್ ದ ಆಕ್ಸ್, ಇಲ್ಲಿ ಹೇಳ್ತಾ ಇದ್ದಾರೆ ಅ ಮ್ಯಾನ್ ಹೂ ಪೆಲ್ಸ್ ಅ ಟ್ರೀ, ಆ ಮನುಷ್ಯ ಯಾರು ಗಿಡವನ್ನು ಕಡಿತಾ ಇದ್ನಲ್ಲ, ಕಡಿದು ಆ ಮರವನ್ನು ಕೆಡುತ್ತಾ ಇದ್ನಲ್ಲ, ಆ ವ್ಯಕ್ತಿ ಜನರು ಅದನ್ನು ನೋಡುವಂತೆ ಮಾಡ್ತಾ ಇದ್ದ. ಜೊತೆಗೆ ಫಾರ್ ಗ್ಲೋರಿ ಸೀಮ್ಸ್ ಟು ಕ್ರೌಡ್ ಅಪಾನ್ ದ ಆಕ್ಸ್, ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜನಸಮೂಹ, ಜನರ ಗುಂಪು ಏನು ಮಾಡ್ತಾ ಇತ್ತು, ಅವರ ಒಂದು ಅಟೆನ್ಷನ್ ಎಲ್ಲಿತ್ತಂದರೆ ಆತ ಉಪಯೋಗಿಸಿರ್ತಿರ್ತಕ್ಕಂಥ ಕೊಡಲಿಯ ಮೇಲೆ, ಆ ಕೊಡಲಿ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಅವರ ಒಂದು ಅಟೆನ್ಷನ್ ಇತ್ತು ಅಂತ ಹೇಳಿಬಿಟ್ಟು ಇಲ್ಲಿ 2ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 3ನೇ ಪ್ಯಾರಾಗ್ರಾಫನ್ನು ನೋಡೋಣ. ನೆಕ್ಸ್ಟ್ 3rd ಪ್ಯಾರಾಗ್ರಾಫ್ ನೋಡೋಣ. ದ ಆಕ್ಸ್ ಇನ್ ದ ವುಡ್. ಐ ನೋ ಅಂದರೆ ಇಲ್ಲಿ ಕವಿಗಳಿಗೆ ಗೊತ್ತಿತ್ತು ಅಥವಾ ಕವಿಗಳು ತಿಳ್ಕೊಂಡಿದ್ರು. ದ ಆನ್ಸರ್ ಟು ದ ಚಾನ್ಸ್ ರಿಪ್ರೋಚ್, ಯಾಕೆ ಗಿಡವನ್ನು ಕಡಿತಾ ಇದ್ದಾರೆ ಅಂತ ಪ್ರಶ್ನೆ ಏನಾದರೂ ನಾವು ಮಾಡಿದರೆ, ಅಂಥ ಒಂದು ಅವಕಾಶ ಏನಾದರೂ ಇದ್ದರೆ ನಾವು ಬಯಸ್ಕೊಳ್ತಾ ಇದ್ದೀವಿ ಆ ಪ್ರಶ್ನೆ ಕೇಳಿದರೆ ಅಂತ. ಐ ನೋ ದ ಆನ್ಸರ್, ನನಗೆ ಉತ್ತರ ಗೊತ್ತಿತ್ತು ಅಂತ. ಟು ಚಾನ್ಸ್ ರಿಪ್ರೋಚ್, ಆ ಚಾನ್ಸ್ ರಿಪ್ರೋಚ್ ಆಗ್ತಕ್ಕಂಥದ್ದು, ಬ್ಲೇಮ್ ಮಾಡ್ತಕ್ಕಂಥದ್ದು ನಮಗೆ ಅಂಥೇಳಿ. ಯಾಕಂದರೆ ಹೌ ಓಲ್ಡ್ ದ ಟ್ರೀ ವಾಸ್, ಅದು ಭಾಳಷ್ಟು ಹಳೆಯದಾಗಿರ್ತಕ್ಕಂತಹ ಒಂದು ಮರ ಆಗಿತ್ತು ಅಂತ. ಹೌ ಓಲ್ಡ್ ದ ಟ್ರೀ ವಾಸ್, ಭಾಳಷ್ಟು ಹಳೆಯದಾಗಿರ್ತಕ್ಕಂತಹ ಮರ. ಆ್ಯಂಡ್ ಹೌ ಡೇಂಜರಸ್, ಮತ್ತು ಅದು ಭಾಳಷ್ಟು ಡೇಂಜರಸ್ ಆಗಿರ್ತಕ್ಕಂಥದ್ದು, ಭಾಳಷ್ಟು ಅಪಾಯಕಾರಿಯಾಗಿರ್ತಕ್ಕಂತಹ ಒಂದು ಮರ ಆಗಿದ್ದಿತ್ತು. ಹೌ ಇಟ್ ಮೈಟ್ ಫಾಲ್, ಅಕಸ್ಮಾತಾಗಿ ಅದು ಒಂದು ದಿವಸ ಬಿದ್ದುಬಿಟ್ರೆ ಏನಾಗ್ಬೋದಾಗಿತ್ತು. ಹೌ ಟಿಂಬರ್ ಇನ್ ಅ ಸ್ಟೇಕ್, ಹೌ ಟಿಂಬರ್ ಇನ್ ಅ ಸ್ಟೇಕ್ ಅಂತಂದರೆ ಇಲ್ಲಿ ಅಕಸ್ಮಾತಾಗಿ ಆ ಒಂದು ಮರ ಬಿದ್ದುಬಿಟ್ಟಿದ್ರೆ ಅದರಲ್ಲಿ ಎಷ್ಟು ಕಟ್ಟಿಗೆ ಸಿಗ್ತಾ ಇತ್ತು, ಎಷ್ಟು ವಸ್ತುಗಳನ್ನು, ಫರ್ನಿಚರ್ಗಳನ್ನು ಮಾಡಲಿಕ್ಕೆ ನಮಗೆ ರಾಶಿ ಕಟ್ಟಿಗೆ ದೊರೀತಾ ಇತ್ತು ಅಂಥೇಳಿ ಜನ ವಿಚಾರ ಮಾಡ್ತಾಯಿದ್ರು. ಹೌ ಟಿಂಬರ್ ಇನ್ ಅ ಸ್ಟೇಕ್, ಸ್ಟೇಕ್ ಅಂದರೆ ಪೇಲ್ ಅಥವಾ ರಾಶಿ ಅಂತ ಅರ್ಥ ಆಗತ್ತೆ. ಒಂದು ರಾಶಿ ಕಟ್ಟಿಗೆ ನಮಗೆ ಸಿಗ್ತಾ ಇತ್ತು. ಹ್ಯಾಡ್ ಮೋರ್ ಗುಡ್ ಇನ್ ಇಟ್ ದ್ಯಾನ್ ಅ ಗ್ರೋವಿಂಗ್ ಟ್ರೀ, ಒಂದು ಬೆಳೆಯುವಂತಹ ಮರಕ್ಕಿಂತ ಈ ಹಳೆಯದಾಗಿರ್ತಕ್ಕಂಥ ಮರದಲ್ಲಿ ಬಹಳಷ್ಟು ಏನು ಸಿಗ್ತಾ ಇತ್ತು, ಟಿಂಬರ್ ನಮಗೆ ದೊರೀತಾ ಇತ್ತು. ಹ್ಯಾಡ್ ಮೋರ್ ಗುಡ್ ಇನ್ ಇಟ್, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯದಾಗಿರ್ತಕ್ಕಂಥ ಕಟ್ಟಿಗೆಗಳು ಈ ಒಂದು ಹಳೆಯ ಮರದಲ್ಲಿಯೇ ಸಿಗ್ತಾ ಇತ್ತು ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಕೊನೆಯ ಒಂದು ಲೈನ್ನಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಬಟ್ ಐ ಸಾ, ಆದರೆ ಇಷ್ಟೆಲ್ಲ ಎದುರು ಸಹಿತ ನಾನು ಇನ್ನೊಂದು ವಿಚಾರವನ್ನು ಇಲ್ಲಿ ಕಂಡುಕೊಂಡೆ. ಬಟ್ ಐ ಸಾ ಡೆತ್ ಕಟ್ ಡೌನ್ 1,000 ಮೆನ್ ಇನ್ ದ್ಯಾಟ್ ಟಾಲ್ ಲವ್ಲಿ ಲೆಗಸಿ ಟ್ರೀ ಅಂತ. ಆದರೆ ಐ ಸಾ ಡೆತ್, ನಾನು ಆ ಒಂದು ಗಿಡವನ್ನು ಕಡಿಯುವುದರಲ್ಲಿ ನಾನು ಸಾವನ್ನು ನೋಡಿದೆ. ಐ ಸಾ ಡೆತ್ ಕಟ್ ಡೌನ್ 1,000 ಮ್ಯಾನ್, 1,000 ಜನರ ಒಂದು ಸಾವನ್ನು ನಾನು ನೋಡಿದೆ. ಇನ್ ದ್ಯಾಟ್ ಟಾಲ್, ಆ ಒಂದು ಎತ್ತರವಾಗಿರ್ತಕ್ಕಂತಹ, ಲವ್ಲಿ ಸುಂದರವಾಗಿರ್ತಕ್ಕಂತಹ, ಲೆಗಸಿ ಬಹಳ ದಿನಗಳಿಂದಲೂ ಸಹಿತ ಇರತಕ್ಕಂಥ ಮರ ಅದು. ಟ್ರೀಯಲ್ಲಿ ನಾನು 1,000 ಜನರ ಒಂದು ಸಾವನ್ನು ನೋಡಿದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ ಅದು ನೂರಾರು ಶತಮಾನಗಳ ಅಥವಾ ನೂರಾರು ವರ್ಷಗಳ ಕಾಲ, ಸುಮಾರು ಶತಮಾನಗಳಿಂದ ಇರ್ತಕ್ಕಂಥ ಮರ. ಅದರಲ್ಲಿ ಸಾಕಷ್ಟು ಪಕ್ಷಿಗಳು ಮತ್ತು ಸಣ್ಣ ಸಣ್ಣ ಕೀಟಗಳು ಅಥವಾ ಸಣ್ಣ ಸಣ್ಣ ಪ್ರಾಣಿಗಳು ವಾಸವಾಗಿದ್ದವು. ಅದು ನೂರಾರು ಸಾವಿರಾರು ಜನಕ್ಕೆ ಅದು ದಿನಂಪ್ರತಿ ತನ್ನ ನೆರಳನ್ನು ಕೊಡ್ತಾ ಇತ್ತು, ಜೊತೆಗೆ ಹಣ್ಣು ಹಂಪಲುಗಳನ್ನು ಕೊಡ್ತಾ ಇತ್ತು. ಇದಕ್ಕಿಂತ ಹೆಚ್ಚಿನದಾಗಿ ನಮಗೆ ತೆಗೆದುಕೊಳ್ಳಲು ಆಕ್ಸಿಜನನ್ನು ಕೊಡ್ತಾ ಇತ್ತು, ಆಮ್ಲಜನಕವನ್ನು ಕೊಡ್ತಾ ಇತ್ತು. ಇಷ್ಟಲ್ಲದೆ ಒಂದು ಗಿಡದಿಂದ ಸಾಕಷ್ಟು ಉಪಯೋಗಗಳಿವೆ. ಅಷ್ಟೆಲ್ಲ ಉಪಯೋಗಗಳನ್ನು
ಒಂದು ಮರ ನೂರಾರು ವರ್ಷಗಳಿಂದ ಕೊಡ್ತಾ ಬಂದಿತ್ತು. ಆಗ ಕವಿಗೆ ಅನಿಸುತ್ತೆ, ಬಟ್ ಐ ಸಾ ದ ಡೆತ್ ಕಟ್ ಡೌನ್ 1,000 ಮ್ಯಾನ್. ಇಲ್ಲಿ ಒಂದು ಸಾವಿರ ಜನರ ಸಾವನ್ನು ಇಲ್ಲಿ ಅವರು ನೋಡ್ತಾ ಇದ್ದಾರೆ ಒಂದು ಮರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿಗಳು ಒಂದು ಮರದಿಂದ ಆಗ್ತಕ್ಕಂಥ ಎಲ್ಲ ಉಪಯೋಗಗಳನ್ನ ನೋಡ್ತಾ ಇದ್ದಾರೆ. ಅದು 1,000 ಜನರಿಗೆ ಏನಾಗ್ತಾ ಇತ್ತು, ಇವತ್ತು ಬದುಕಲು ಆಸರೆಯಾಗಿ ನಿಂತಿರ್ತಕ್ಕಂಥ ಮರವನ್ನು ಕಡಿತಾ ಇದ್ದಾರೆ. ಇದರಿಂದ 1,000 ಜನರನ್ನು ಅಥವಾ 1,000 ಮನುಷ್ಯರ ಸಾವನ್ನು ಒಂದು ಗಿಡದಲ್ಲಿ ಅವರು ನೋಡ್ತಾ ಇದ್ದಾರೆ. ಒಂದು ಗಿಡವನ್ನು ಕಡಿದ್ರಿಂದ 1,000 ಜನರು ಸತ್ತ ಹಾಗೆ ಅಂತೇಳಿ ಅವರು ಇಲ್ಲಿ ಭಾವಿಸ್ಕೊಳ್ತಾ ಇದ್ದಾರೆ. ಯಾಕೆ ಅನ್ನೋದು ನಿಮಗೆ ವಿಚಾರ ಗೊತ್ತಾಗಿರಬೇಕು. ಯಾಕಂದರೆ ಆ ಗಿಡ ನೂರಾರು ವರ್ಷಗಳಿಂದ ಇರ್ತಕ್ಕಂಥದ್ದು, ಅದು ಸಾವಿರಾರು ಜನರಿಗೆ ನೆರಳಾಗಿರ್ತಕ್ಕಂಥದ್ದು ಮತ್ತು ಎಲ್ಲರಿಗೂ ಸಹಿತ ತೆಗೆದುಕೊಳ್ಳಲು ಉಸಿರಾಟ ಕ್ರಿಯೆ ಮಾಡಲು ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಮತ್ತು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು, ಸಾಕಷ್ಟು ಪಕ್ಷಿಗಳಿಗೆ ಅದು ವಾಸಸ್ಥಾನವಾಗಿದ್ದು ಮತ್ತು ಹಲವಾರು ಪ್ರಾಣಿಗಳಿಗೂ ಸಹಿತ ಅದು ವಾಸಸ್ಥಾನವಾಗಿತ್ತು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡ್ಬಿಟ್ಟು ಅವರು ಈ ರೀತಿಯಾಗಿರ್ತಕ್ಕಂಥ ಕೊನೆಯ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.